ಗುಲಾಬಿ ಬಣ್ಣದ ಲ್ಯಾಟರೈಟ್ ಕಲ್ಲಿನಲ್ಲಿ ಕೊರೆದಿರುವ ಕಾವ್ಯ ಜಯಶ್ರೀಯವರ ಮನೆ. ಆ ಸುತ್ತಮುತ್ತಲೂ ಯಾವ ಕಟ್ಟಡವೂ ಆ ಮನೆಯಂತಿಲ್ಲ. ಹೊರಗಿನಿಂದ ನೋಡಲು ಅಷ್ಟು ಸುಂದರ ಆಕರ್ಷಕವಾದ ಕಟ್ಟಡ ಅದು. ಒಳಹೊಕ್ಕರೆ ಒಂದು ಮುದ್ದಾದ ಕೊಳ, ಸುತ್ತಲೂ ಹಸಿರು ಹುಲ್ಲಿನ ಹಾಸಿಗೆ, ಅದನ್ನು ಸುತ್ತುವರಿದ ಕಂಬಗಳನ್ನೊಳಗೊಂಡ ವರಾಂಡ. ಮನೆ ದೊಡ್ಡದಾಗಿ ಕಟ್ಕೊಳ್ಳೋಣ ಅಂತ ಯೋಚನೆ ಮಾಡಿ ನಮ್ಗೆ ಎಲ್ಲರ ಥರ ಮನೆ ಬೇಕಿಲ್ಲ, ಒಂದು ಡಿಫ್ರೆಂಟಾಗಿ ಒಂದು ಮನೆ ಬೇಕು, ಒಂದು ಕಾಂಕ್ರೀಟ್ ಜಂಗಲ್ ಬೇಡ ಅಂತ ಹೇಳಿ ಒಬ್ಬರು ಆರ್ಕಿಟೆಕ್ಟ್ ಅಥವಾ ಕಾಂಟ್ರಾಕ್ಟರ್ ಅಥವಾ ಕನ್ಸ್ಟ್ರಕ್ಷನ್ ಒಬ್ಬರನ್ನ ಹುಡ್ಕಕ್ಕೆ ಶುರು ಮಾಡಿದ್ವಿ. ಆಲ್ಮೋಸ್ಟ್ 1 year ಹುಡುಕಿರ್ತೀವಿ. ವೀಕೆಂಡ್ಸಲ್ಲಿ ಮನೆ ಅಥವಾ ರೋಡ್ಗೆ ಹೋಗಿ ಯಾವುದಾದ್ರೂ ಮನೆ ಚೆನ್ನಾಗಿ ಕಂಡ್ರೆ ಅವ್ರನ್ನ ವಿಚಾರಿಸೋದು, ಏನು ಯಾರು ಕಾಂಟ್ರಾಕ್ಟರ್, ಎಲ್ಲ ಡಿಫ್ರೆಂಟ್ ಏರಿಯಾಸ್ಗೆ ಹೋಗೋದು, ಮನೆಗಳು ನೋಡೋದು ಹೊರಗಡೆಯಿಂದ. ಅಕಸ್ಮಾತ್ ನಮ್ಗೆ ಮನೆ ಇಷ್ಟ ಆಯಿತು ಅಂದರೆ ಅವ್ರ ಹತ್ರ ವಿಚಾರಿಸೋದು, ಯಾರು ಆರ್ಕಿಟೆಕ್ಟು ಏನು ಅಂತ ವಿಚಾರಿಸ್ತಿದ್ವಿ. ಹೀಗಾಗಿ ಒಂದಿನ ಬಾನಸವಾಡಿ ಏರಿಯಲ್ಲಿ ವಿ ಮೆಟ್. ಇದೊಂದು ಬಿಲ್ಡಿಂಗ್ ಕಾಣ್ತು, ತುಂಬ ಚೆನ್ನಾಗಿ ಬ್ರಿಕ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಕಾಣ್ತು. ಹೋಗಿ ನೋಡೋದು, ಇವಾಗ ಸಾಯಂಕಾಲ ಒಂದು 6 ಗಂಟೆ ಮೇಲಾಗಿತ್ತು. ಹೋಗಿ ವಿಚಾರಿಸಿದ್ರೆ ಅಲ್ಲಿರೋ ಸೆಕ್ಯೂರಿಟಿ, ಇದು ದಿಸ್ ಬಿಲಾಂಗ್ಸ್ ಟು ಒನ್ ಆರ್ಕಿಟೆಕ್ಟ್ ಮಿಸ್ಟರ್ ಕುಮಾರ್ ಅಂತ ಹೇಳಿ. ಹಾಗಾಗಿ ಅವ್ರನ್ನ ನೆಕ್ಸ್ಟ್ ಡೇ ಮೀಟ್ ಮಾಡಿ ಈ ಮನೆ ಕಟ್ಟಲಿಕ್ಕೆ ಒಂದು ದಾರಿ ಆಯಿತು. ಸುತ್ತಲೂ ಕಿಟಕಿಗಳು ಸೂರ್ಯನ ಬೆಳಕನ್ನು, ಗಾಳಿಯನ್ನು ಒದಗಿಸುತ್ತವೆ. ಎಲ್ಲೆಲ್ಲೂ ಆಕರ್ಷಕ ಹಾಗೂ ಉಪಯೋಗಕ್ಕೊದಗುವಂತಹ ವಿನ್ಯಾಸಗಳು. ಈ ಮನೆಯಲ್ಲಿ ಬಣ್ಣಗಳ ಚೆಲುವೂ ಇದೆ. ಹಳತು ಹೊಸ್ತುಗಳ ಏಕಾಂತ ಹಾಗೂ ಎಲ್ಲರೊಡಗೂಡಿ ಕೂತು ಕಳೆಯಬಹುದಾದ ಆವರಣಗಳ ಸಂಕೀರ್ಣತೆ ಇದೆ. ತಮಿಳುನಾಡಿನಿಂದ ತಂದ ಮುಂಬಾಗಿಲು, ಬೊಮ್ಮೆ ಬಳಸಿರುವಂತಹ ಮರದ ಕಿಟಕಿ ಬಾಗಿಲುಗಳು ಮರುಬಳಕೆಯಾಗಿದೆ. ನೆಲಕ್ಕೆ ಹಾಕಿರುವ ಟೈಲ್ಸ್ಗಳು ನಾನಾ ಬಣ್ಣಗಳನ್ನೊಳಗೊಂಡಿದೆ. ಮೇಲ್ಛಾವಣಿಯಂತೂ ಚಿತ್ರವಿಚಿತ್ರವಾದ ಚಿತ್ತಾರದಂತೆ ಆಕರ್ಷಕವಾಗಿದೆ. ದೀಪಕಂಬಗಳು, ಹಳೆಯ ಮಾದರಿಯ ಸೋಫಾ, ಕುರ್ಚಿಗಳು ಅಟ್ಟಂಗುಡಿ ನೆಲಕ್ಕೆ ಶೋಭೆಯನ್ನು ತಂದುಕೊಟ್ಟಿವೆ. ನೆಲಕ್ಕೆ ಜೋಡಿಸಿರುವ ಟೈಲ್ಸ್ಗಳೇ ಕಲಾಕೃತಿಯಂತಿದೆ. ಅನವಶ್ಯಕವಾದ ಗೋಡೆಗಳು, ಕಾರಿಡಾರ್ಗಳು ಇಲ್ಲದಿರುವುದರಿಂದ ವಿಶಾಲವಾಗಿ ಕಾಣುತ್ತದೆ. ಕಲ್ಲಿನಲ್ಲಿ ಕಟ್ಟಿದ ಗೋಡೆಗಳು, ಅಲ್ಲಿ ಕಲಾಕೃತಿಗಳಿಗಾಗಿ ರೂಪಿಸಿರುವ ಆವರಣಗಳು ಕಲಾಮಯವಾಗಿವೆ. ಈ ಕಟ್ಟಡದಲ್ಲಿ ಸಂಪ್ರದಾಯತೆಯು ನವೀನತೆಯು ಮೇಳೈಸಿದಂತಿದೆ. ಅಲಂಕಾರಕ್ಕೆ ತಕ್ಕಷ್ಟು ವಸ್ತುಗಳನ್ನು ಜೋಡಿಸಲಾಗಿದೆ. ಇಲ್ಲಿ ಜೋಡಿಸಿರುವ ಹೂವುಗಳು ತಂಜಾವೂರು ಶೈಲಿಯ ವರ್ಣಚಿತ್ರ ನೆಲಕ್ಕೆ ಹಾಸಿದ ಟೈಲ್ಸ್ಗಳಿಗೆ ಪೂರಕವಾಗಿವೆ. ಕುರ್ಚಿ, ಮೇಜುಗಳು, ಬಣ್ಣಗಳು ಹಾಗೂ ಯಥೇಚ್ಛವಾಗಿ ಒಳಬರುವ ನೈಜವಾದ ಸೂರ್ಯನ ಬೆಳಕು ಮನೆಗೆ ಶೋಭೆ ತಂದಿದೆ. ಮೆಟ್ಟಿಲುಗಳನ್ನೇರಿ ಹೋದರೆ ಅಲ್ಲಿ ಪಡಸಾಲೆ. ಇಲ್ಲಿ ಮನೆತನದ ಪಟಗಳು, ದೇವರ ಗೂಡು, ತಂಬೂರಿ ಹಾಗೂ ಒಂದು ಟಿವಿ. ಎಲ್ಲರೂ ಕೂತು ವಿಶ್ರಮಿಸಿಕೊಳ್ಳುವಂತಹ ಒಂದು ಜಾಗ. ನೆಲದ ಮೇಲೆ ಹಾಸಿರುವ ಕಲ್ಲುಗಳು ಆಕರ್ಷಕ. ಮೇಲ್ಛಾವಣಿ ಎಷ್ಟು ಅಂದವೋ ಅಷ್ಟಷ್ಟು ಸಹಾಯ ಮಾಡುತ್ತದೆ ಕಟ್ಟಡ ತಂಪಾಗಿರಲು. ಅದರಿಂದಲೇ ಈ ಕಟ್ಟಡಕ್ಕೆ ಒಂದು ವಿಶೇಷತೆ ಬಂದಿದೆ.
So my first approach is materials. See, laterite is a naturally occurring volcanic stone. Random rubble is a kind of construction which is used largely in places where stone is available in an unsized manner, and it's an exquisite craft. It's an exquisite craft for a person to be a mason and to learn how to use irregular shapes but still have a wall which is sturdy, straight and strong. ಇವಾಗ ಏನಾಗಿದೆ ಅಂದರೆ ಒಂದು ಸಣ್ಣ ಊರು ತೊಗೊಂಡ್ರು, ಒಂದು ಸಣ್ಣ ಹಳ್ಳಿ ತೊಗೊಂಡ್ರು, 10 ಅಡಿಗೆ 10 ಅಡಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂದರೆ 4 ಕಾಲಮ್ ಹಾಕ್ತಾರೆ. ದಟ್ ಈಸ್ ಟೋಟಲಿ ಅನ್ನೆಸೆಸರಿ. ಈ 4 ಕಾಲಮ್ ಹಾಕ್ಬಿಟ್ಟು ಫುಟಿಂಗ್ ಹಾಕ್ಬಿಟ್ಟು ಬೀಮ್ಸು ಅದೆಲ್ಲ ಹಾಕೊಂಡು ಮಾಡೋದು, ಇಟ್ಸ್ ಟೋಟಲಿ ಅನ್ನೆಸೆಸರಿ. ಲೋಡ್ ಬೇರಿಂಗ್ ವಾಲ್ಸ್ ಆರ್ ದ ಮೇನ್ ಸ್ಟೇ of a agricultural economy and an agricultural country like ours. It's important to emphasize that we don't get into this column frame structures at all for two reasons. One, the materials that they consume are ecologically wasteful and they are highly capital intensive, whereas if you introduce these kind of architectural materials, they are not ecologically wasteful. They are what is now called biodegradable and recycled and all that, and at the same time they are they revive a craft which will sooner or later die. So there we have introduced glass blocks which act as skylights. So that gives you very even and spread out light without it being focused, very diffuse light it gives you. So that's a good architectural device to use when you have to take light from the ceiling. ಈ ಥರ ಗ್ಲಾಸ್ ಬ್ಲಾಕ್ ಯೂಸ್ ಮಾಡಿ ಅಥವಾ ಬೇರೆ ಏನಾದರೂ ಸ್ಕೈಲೈಟ್ಸ್ ಯೂಸ್ ಮಾಡಿದ್ರೆ ಅದು ಲೀಕ್ ಆಗುತ್ತೆ ಅಂತ ಏನೂ ಭಯ ಪಡಬೇಕಾಗಿರೋದು. ನೋ ರೀಸನ್ ಟು ಡೂ ದ್ಯಾಟ್. ಇಫ್ ಇಟ್ ಇಸ್ ಡನ್ ವೆಲ್ ಇಟ್ ವಿಲ್ ನಾಟ್ ಲೀಕ್. ವಿ ಹ್ಯಾವ್ ಯೂಸ್ಡ್ ಎ ಟೈಲ್ ರೂಫ್. Now there are two ways of dealing with a tile roof from the bottom. One way is to have what is called a ceiling tile. Now many people are afraid that if you use a ceiling tile, people can remove the tiles and get in. So what you need basically is a two-layered roof, so that you can introduce steel bars like a grill in between the two layers. So on the top you have a tile roof like a regular Mangalore tile, and at the bottom you have wooden paneling. And to do wooden paneling in a very inexpensive way, you can do it with coconut wood or palm wood. It is done, it works out, it looks very neat and can be done very well. So it basically creates two layers of the roof, where in between you can introduce steel bars so that it acts as a grill. So even if they are able to remove the top tile, people can't get in so easily. ನೀಲಿ ಪರದೆಗಳು ಹಾಗೂ ನೀಲಿ ನೆಲದಿಂದ ಕೂಡಿದ ನೀಲಿ ಮಲಗುವ ಕೋಣೆ ನೋಡಬನ್ನಿ. ಇದು ಇನ್ನೊಂದು ಬೆಚ್ಚಗಿನ ಮಲಗುವ ಕೋಣೆ. ಬಾಗಿಲುಗಳಿಗೆ ವಸ್ತ್ರಗಳ ಹೊದಿಗೆ ಇದೆ. ಪ್ರತಿ ಮಲಗುವ ಕೋಣೆಯಲ್ಲೂ ಅದಕ್ಕೆ ಸೇರಿದಂತೆ ಟಾಯ್ಲೆಟ್ ಹಾಗೂ ಸಿಂಕುಗಳಿವೆ.
ವಾರ್ಡ್ರೋಬ್ಸ್ಗೆ ಏನು ಮಾಡಿದ್ದೀವಿ ಅಂದರೆ, ವಾರ್ಡ್ರೋಬು ಪ್ಲೈವುಡ್ ಶಟರ್ಸಲ್ಲಿ ಒಂದು ಕಟ್ ಮಾಡಿ ಅದರಲ್ಲಿ ಅವ್ರ ಮನೇಲಿದ್ದ ಹಳೆ ಸೀರೆಗಳು ಹಾಕ್ಬಿಟ್ಟು 2 ಗ್ಲಾಸ್ ಪ್ಯಾನಲ್ ಹಾಕಿ ಸ್ಯಾಂಡ್ವಿಚ್ ಮಾಡಿದ್ದೀವಿ. ಸೊ ಪೇಂಟ್ ಹೊಡೆಯೋ ಬದಲು ಇಟ್ ಗಿವ್ಸ್ ಯು ಅ ಮಚ್ ಬೆಟರ್ ಅಪಿಯರೆನ್ಸ್. ಜಸ್ಟ್ ದ ವೇ ಇನ್ ವಿಚ್ ವಿ ಕ್ಯಾನ್ ಯೂಸ್ ಬ್ಯಾಂಬೂ ಮ್ಯಾಟ್ ಆರ್ ಎನಿಥಿಂಗ್, ಯು ಕ್ಯಾನ್ ಇಂಟ್ರೊಡ್ಯೂಸ್ ಅ ನ್ಯೂ ಮೆಟೀರಿಯಲ್. If you want, you can have a glass sandwich panel, or you could also leave it like that. ಬಟ್ ಹಂಗೆ ಬಿಟ್ಟರೆ ಸೀರೆ ಹರಿದೋದಾಗ ಬೇರೆ ಸೀರೆ ಹಾಕ್ಬೇಕಲ್ಲ ಅಷ್ಟೇ. ನಮ್ಗೇನು ಬೇಕಿತ್ತು ಅಂತ ಅವ್ರ ಹತ್ರ ಹೇಳಿದ್ವಿ. ಅವ್ರ ಕನ್ಸ್ಟ್ರಕ್ಷನ್ ನೋಡೇ ನಮ್ಗೆ ಭಾಳ ಒಪ್ಪಿಗೆ ಆಯಿತು. ಬಿಕಾಸ್ ನಾವು ಯೋಚನೆ ಮಾಡಿದ್ದು ಅವ್ರ ಕನ್ಸ್ಟ್ರಕ್ಷನು ಎರಡೂ ಒಂದೇ ಇತ್ತು. ಒಂದು ವೆರಿ ಅರ್ದಿ ಫೀಲಿಂಗು, ಎಲ್ಲ ನ್ಯಾಚುರಲ್ ಮೆಟೀರಿಯಲ್ ಕನ್ಸ್ಟ್ರಕ್ಟ್ ಮಾಡಿರೋದು, ಜಾಸ್ತಿ ಸಿಮೆಂಟ್ ಯೂಸ್ ಮಾಡ್ದಲ್ಲೇ ಕನ್ಸ್ಟ್ರಕ್ಟ್ ಆಗಿರೋದು ನೋಡಿದ್ರೆ ಒಂಥರ ತುಂಬ ಇಷ್ಟಪಡೋವಂಥ ಫೀಲಿಂಗ್ ಅದು ನಮಗಿತ್ತು. ಇಂಟೀರಿಯರ್ಸ್ ಮಾಡುವಾಗ ಬೇಸಿಕ್ ಏನು ಫಾಲೋ ಮಾಡಿದ್ವಿ ಅಂದರೆ, ಯಾವುದೂ ಹೊಸದಾಗಿ ತೊಗೊಂಡಿಲ್ಲ ನಾವು ಈ ಮನೇಲಿ ಸಾಮಾನು, ಎಲ್ಲ ಹಳೆ See, most important thing for me is the materials that I like to use. That's my first premise. Of course, different people like different materials, so I try to convince them. We arrive at some kind of an agreement on that. But the materials I use are very wide-ranging and also unique. Very few people use that kind of materials here. Exposed brickwork, for example, has become quite popular. A lot of people do it. Laterite is now gaining ground. Many people are beginning to use it. Rubble is gaining ground. Many people use it now. So my first approach is materials. When I say look at the site, I look at what materials will look good here. But that I don't discuss. I keep it in my mind. And then we talk about what kind of house they want, how many people live there, what are their requirements, and so on and so forth. And that's how we come up with a combination of the kind of requirements they have and the materials that I like to use in that house.
ಈ ಮನೆಯ ಸಣ್ಣ ಪುಟ್ಟ ವಿಷಯಗಳಿಗೆ ಪೂರ್ಣ ಗಮನ ಕೊಟ್ಟು ಒಂದು ದೊಡ್ಡ ಕಲಾಕೃತಿಯನ್ನೇ ಮಾಡಿದ್ದಾರೆ. ಇದು ಅತ್ಯಂತ ಪ್ರೀತಿ ಆಸಕ್ತಿಗಳಿಂದ ಕಟ್ಟಿದ ಕನಸಿನ ಮನೆ ಜಯಶ್ರೀ ಮತ್ತು ಅವರ ಮಕ್ಕಳ ಪಾಲಿಗೆ. ಯಾವಾಗಲೂ ಹಂಬಲಿಸುತ್ತಿದ್ದ ಆಸೆಯ ಅಂದದ ಗೃಹ, ಅವರುಗಳ ಕಲ್ಪನೆಯ ಅಂದದ ಸೌಧ ಜಯಶ್ರೀ ಅವರ ಈ ಮನೆ.